ಪ್ರವಾಹವೇ ಈಗ ಬಂದಿದ್ದು ಸಾಕಷ್ಟು ಕಡೆಗಳಲ್ಲಿ ಅನಾಹುತಗಳು ಸಂಭವಿಸಿದೆ. ಗದಗದಲ್ಲಿ ಮಲಪ್ರಭಾ ನದಿ ನೀರು ಉಕ್ಕಿ ಹರಿತಾ ಇದೆ. ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದಲ್ಲಿ ಪ್ರವಾಹವೇ ಸೃಷ್ಟಿಯಾಗಿದೆ. ಗ್ರಾಮದ 85 ವರ್ಷದ ವೃದ್ಧೆ ಶಿವನವ್ವ ವಾಲಿಯ ಮನೆಗೂ ನೀರು ನುಗ್ಗಿದೆ. ಊಟ ವಸತಿ ಇಲ್ಲದೆ ವೃದ್ಧೆ ಕಂಗಾಲಾಗಿ ಹೋಗಿದ್ರು. ನ್ಯೂಸ್ 18 ವರದಿ ಬಳಿಕ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಾಗೆಯೇ ತಹಶೀಲ್ದಾರ್ ಅಜ್ಜಿಯ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ಅಜ್ಜಿ ಮನೆ ಬಿಟ್ಟು ಬರಲ್ಲ ಅಂತ ಹೇಳಿ ಹಠ ಹಿಡಿದು ಕುಳಿತಿದ್ರು. ಅಜ್ಜಿ ಶಿವನವ್ವ ಅವರು ನಾನು ಇಲ್ಲೇ ಸತ್ರು ಬರದೇ ಇಲ್ಲ, ಶಾಶ್ವತ ಪರಿಹಾರ ಕಲ್ಪಿಸಿ ನಮ್ಗೆ ಅಂತ ಹೇಳಿ ಒತ್ತಾಯ ಮಾಡಿದ್ರು. ಬಳಿಕ ಅಜ್ಜಿಯ ಮನವೊಲಿಸಿ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಎಲ್ಲ ಕಡೆ ಹೋಗ್ತೀವಿ ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿತ್ತು, ಯಾವ ರೀತಿಗೆ ಅಜ್ಜಿಯ ಮನವೊಲಿಕೆ ಮಾಡಿ ಅನಂತರ ಅವರನ್ನು ಕರ್ಕೊಂಡು ಹೋಗಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ಸಂತೋಷ್ ಕೊಣ್ಣೂರ ಕೊಟ್ಟಿದ್ದಾರೆ. ನೋಡೋಣ. ಮಲಪ್ರಭಾ ನದಿಯ ಅಟ್ಟಹಾಸಕ್ಕೆ ಓರ್ವ ವೃದ್ಧೆಯು ಕೂಡ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಈ ಕುರಿತು ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಮನೆಯನ್ನು ಬಿಟ್ಟು ಬರೋದಕ್ಕೆ ಹಿಂದೇಟನ್ನು ಕೂಡ ಹಾಕ್ತಾ ಇದ್ಲು. ಇಲ್ಲ ನನಗೆ ಶಾಶ್ವತವಾದ ಪರಿಹಾರವನ್ನು ಕೊಟ್ಟ ನಂತರ ನಾನು ಮನೆಯಿಂದ ಹೊರಗೆ ಬರ್ತೀನಿ ಅಂತೇಳಿ ಇದನ್ನು ಅಜ್ಜಿಯನ್ನು ಮನವೊಲಿಸಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರಾಜುಗೌಡ ಪಾಟೀಲ್ ಅವರು ಕೂಡ ಅಜ್ಜಿಯನ್ನು ಸ್ಥಳಾಂತರ ಮಾಡಿ ಈಗ ಸದ್ಯ ಕಾಳಜಿ ಕೇಂದ್ರದ ಹತ್ರ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅಜ್ಜಿ ಸಹ ಈಗ ಕಾಳಜಿ ಕೇಂದ್ರದಲ್ಲಿದೆ. ಇವ್ರಿಗೂ ಕೂಡ ಈಗ ಊಟದ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಏನು ದಿನನಿತ್ಯ ಅಜ್ಜಿಗೆ ಏನು ಬೇಕೋ ಅವೆಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ತಾಲೂಕು ಆಡಳಿತ ಅಜ್ಜಿಯ ಬೆನ್ನಿಗೆ ನಿಂತು ಆಕೆಗೆ ಶಾಶ್ವತ ಪರಿಹಾರಕ್ಕೆ ಏನೇನೆಲ್ಲ ವ್ಯವಸ್ಥೆ ಬೇಕು ಅನ್ನೋದನ್ನ ಅಜ್ಜಿಯ ಈಗಾಗಲೇ ಮಾತಾಡಿಕೊಂಡು ಒಂದು ಠರಾವನ್ನು ಪಾಸ್ ಮಾಡಿ ಈ ಅಜ್ಜಿ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಯಾಕಂದ್ರೆ ಈ ಅಜ್ಜಿಯು ಸಹ ಬೆಳಿಗ್ಗೆಯಿಂದನೂ ಏನು ಪ್ರವಾಹ ಒಂದು ನೀರು ಮನೆಗಳನ್ನು ಗಿತ್ತು. ಹೀಗಾಗಿ ಸಾಕಷ್ಟು ಅಜ್ಜಿಯು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಇತ್ತು. ತದನಂತರ ಅಜ್ಜಿಯನ್ನು ಮನವೊಲಿಸಿ ಕರ್ಕೊಂಡ್ಬಂದಂಥ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ನಮ್ಮ ಜೊತೆ. ಸರ್ ನಮಸ್ಕಾರ. ಸರ್, ಈಗಾಗಲೇ ಅಜ್ಜಿಯ ಒಂದು ಈಗಾಗಲೇ ಪರಿಸ್ಥಿತಿ ನೋಡಿದ್ರಿ, ಅವ್ರನ್ನ ಶಾಶ್ವತವಾದ ಪರಿಹಾರ ಬೇಕಂತಿದ್ದಾರೆ, ಏನೇನು ವ್ಯವಸ್ಥೆ ಮಾಡ್ತಿದ್ದೀರಾ ಅಂತ? ಸರ್, ನಾವು ಜಿಲ್ಲಾಡಳಿತದಿಂದ ನಾವು ಅವ್ರಿಗೆ ನೀರು ಬಂದ ಕಾರಣಕ್ಕೆ ಅವ್ರು ನಮ್ಮ ಹೊರಗೆ ಕರ್ಕೊಂಡ್ಬಂದು ನಮ್ಮಲ್ಲಿ ಆ ಏರಿಯಾದಾಗ ಒಂದು 10,000 ನೀರು ಬಂದರೂ ಅಲ್ಲಿ ನೀರು ಬರುವಂಥ ಒಂದು ವ್ಯವಸ್ಥೆ ಐತಿ. ಹಿಂಗಾಗಿ ನಾವು DC ಅವರಿಗೆ ಮನವಿ ಮಾಡಿ ಜಿಲ್ಲಾ ಮಂತ್ರಿಯವರಿಗೂ ನಮ್ಮ ಮನವಿ ಮಾಡ್ಕೊಂಡಿದ್ವಿ. ನಿನ್ನೆ ಹೇಳಿದ್ವಿ ಅವ್ರಿಗೆ, DC ಸಾಹೇಬರಿಗೆ, ಅವ್ರಿಗೆಲ್ಲ ಅವ್ರು ಅದಕ್ಕೆ ಒಪ್ಪಿದ್ದಾರೆ. ಯಾವ್ಯಾವ ಫ್ಲಡ್ ಏರಿಯಾ ನಿಮ್ಗೆ ರೌಂಡ್ ಊರು ಸುತ್ತಾರಲ್ಲ ಏನೈತಿ ಅದನ್ನೊಂದು ಟರ್ವ್ ಮಾಡಿ ಕಳಿಸ್ರಿ ಅಂತೇಳಿ. ಆ ರೀತಿ ನಾವು ತಾಲೂಕ್ ಪಂಚಾಯತಿ ಅವರು ನಾವು ತಹಸೀಲ್ದಾರ್ ಎಲ್ಲರೂ ಕೂಡಿ ಒಂದು ಮಾತಾಡಿ ಇನ್ನೊಂದು ವಾರದಾಗ ನಾವು ಟರಾವ್ ತೊಗೊಂಡು ನಾವು ಖುದ್ದಾಗಿ DC ಅವ್ರನ್ನ ಭೇಟಿಯಾಗಿ ಮಿನಿಸ್ಟರ್ಗೆ ಸರ್ಕಾರ ಇವೆಲ್ಲ ಗುದ್ದಾಡಿ ಶಾಶ್ವತ ಒಂದು ಪರಿಹಾರ ಏನು ನಾವು ಕೊಡಿಸ್ಬೇಕಾಗಿತ್ತು ಅದಕ್ಕೆ ನಾವು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಏನು ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂಥ ನರಗುಂದ ತಹಸೀಲ್ದಾರ್ ಆಗಿರ್ತ ಮಹೇಂದ್ರ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಅಜ್ಜಿಗೆ ಏನೆಲ್ಲ ವ್ಯವಸ್ಥೆ ಕಲ್ಪಿಸ್ತಿದ್ದಾರೆ? ಅಜ್ಜಿ ಇದ್ದಂಥ ಏನು ಕಾಲೋನಿ ಏನಿದೆ ಅದು ಸಾಮಾನ್ಯವಾಗಿ 15-20 ಕ್ಯೂಸೆಕ್ಸ್ ನೀರು ಬಂದರೆ ಅದೆಲ್ಲ ಸ್ವಲ್ಪ ನೀರು ಬರುತ್ತೆ ಅಂತೇಳಿ ಮಾಹಿತಿ ಇದೆ. ಅದ್ರ ಜೊತೆಗೆ ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಅದನ್ನು ಶಾಶ್ವತವಾಗಿ ಅವರಿದ್ದಂಥ ಕಾಲೋನಿಯನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾವನೆಯನ್ನು ಗ್ರಾಮ ಪಂಚಾಯತಿ ಇವರು ಒಂದು ಟರಾವ್ ಮಾಡಿಕೊಟ್ರೆ ನಾವು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದು ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಹಾಗೆ ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರಾಜುಗೌಡರು ಸಹ ಬಂದಿದ್ದಾರೆ. ಸೊ ಎಲ್ಲ ಒಟ್ಟಾಗಿ ನಾವು ಏನು ನಮ್ಮ ತಾಲೂಕ್ ಪಂಚಾಯತ್ ಅವರಿದ್ದಾರೆ ಎಲ್ಲ ಒಟ್ಟಾಗಿ ಅಲ್ಲಿ ಏನಿದೆ ಅದೊಂದು ಪ್ರಸ್ತಾವನೆಯನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸೋ ಮುಖಾಂತರ ಅದು ಒಂದು ಶಾಶ್ವತ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಒಂದು ಆಸೆ. ಎಸ್, ಇದೆಲ್ಲವೂ ಕೂಡ ನರಗುಂದ ತಹಸೀಲ್ದಾರ್ ಆಗಿರ್ತ ಮಹೇಂದ್ರ ಸರ್ ಮಾತಾಗಿರ್ತಕ್ಕಂಥದ್ದು. ನ್ಯೂಸ್ 18 ಕನ್ನಡ ಸತತವಾಗಿ ಇದು ವಿಸ್ತೃತವಾದ ವರದಿಯನ್ನು ಮಾಡಿದ್ರು. ವರದಿಯ ನಂತರ ಸ್ಥಳಕ್ಕೆ ಭೇಟಿ ನೀಡಿ ಅಜ್ಜಿಯನ್ನು ಶಿಫ್ಟ್ ಮಾಡಿದ್ರು. ಹೀಗಾಗಿ ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಕನ್ನಡ.